ನಮಸ್ಕಾರ ರೀ ಇಲ್ಲ ವೀಕ್ಷಕರಿಗೆ ಇವತ್ತಿನ ಸುದ್ದಿ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನಾಗನೂರು ಗ್ರಾಮದ ಈ ಗ್ರಾಮ ಪಂಚಾಯತಿ ಮಾಡಿರೋ ಕರ್ಮಕಾಂಡ ಒಂದಲ್ಲ ನೋರೆಂಟು ನಮ್ಮ ಕನ್ನಡ ನಾಡು ಸುದ್ದಿವಾಹಿನಿ ಕೆಲವು ದಿನಗಳ ಹಿಂದೆ ಇದೇ ಗುಡಿಸಾಗರ ಗ್ರಾಮ ಪಂಚಾಯತ ಪಿಡಿಒ ಮಾಡಿದ್ದ ಕರ್ಮಕಾಂಡಕ್ಕೆ ಸಸ್ಪೆಂಡ್ ಮಾಡುವಲ್ಲಿ ನಿಮ್ಮ ವಾಹಿನಿ ಯಶಸ್ವಿಯಾಗಿತ್ತು. ಈಗ ಅದೇ ರೀತಿ ಇದೇ ಗುಡಿಸಾಗರ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಕಾಮಗಾರಿಯಲ್ಲಿ ಮಹಾ ಅಕ್ರಮ ನಡೆದಿದ್ದನ್ನ ನಿಮ್ಮ ಮುಂದೆ ಪ್ರಸಾರ ಮಾಡುತ್ತೇವೆ ನೋಡಿ. ಇದನ್ನ ಬರೀ ನೋಗೋ ನಿಮ್ಮ ಕೆಲಸ ಆಗಬಾರದು, ಇದಕ್ಕೆ ಏನ ಕ್ರಮ ತಗೊಳ್ಳಬೇಕು ಅಂತ ಕಾಮೆಂಟ್ ಮಾಡ್ರಿ. ಇನಿ ವಾಹಿನಿ ಜನಪರ ವಾಹಿನಿ. ನಿಮ್ಮ ಹೆಸರು? ನಮ್ಮ ಹೆಸರು ಗೌಡ್ರು. ಇದವ್ರ? ಹಾಂ ಇದವ್ರಿ. ನಾಗನೂರು. ಹ್ಞೂ ರೀ. ನಮ್ಮ ಹೆಸರು ಗೌಡ್ ಸಾಬ್ ಮರ್ಗದ. ಏನು ನಿಮ್ಮ ಸಮಸ್ಯೆ ಏನೈತೆ ರೀ? ನಮ್ಮ ಸಮಸ್ಯೆ ಇಲ್ಲಿ ನಮ್ಮ ಶಿವಾನಂದ ಅಜ್ಜರ ಮಠದ ಅಂತ ನಾವು ಕೆಲಸ ಮಾಡಿದ್ವಿ. ಎಲ್ಲಿ ರೀ? ಇಲ್ಲಿ ಶಿವಾನಂದ ಅಜ್ಜರ ಮಠದ ಅಂತ ರೀ. ಇಲ್ಲೇ ರೀ? ಹ್ಞೂ ಹ್ಞೂ ರೀ. ಇದು ಕೆಲಸ ಮಾಡೇವ್ರಿ. ಒಳ್ಳೆ ಗರ್ಭಗುಡಿ ಕಡೆನೂ ಮಾಡೇವಿ ಸರ್. ಗರ್ಭಗುಡಿ ಕಡೆನೂ ಕೆಲಸ ಮಾಡೇವಿ ಸರ್. ಈ ರೋಡೂ ಇಲ್ಲಿ ಬಾಜು ಕಂಟಿ ಬೆಳೆದಿದ್ವು, ಅವೆಲ್ಲ ಕೆಲಸ ಮಾಡೇವಿ ಸರ್. ನಿಮಗೇನು ಸಮಸ್ಯೆ ಆಗಿದೆ ರೀ? ಈಗ ನಮ್ಮದು ದುಡ್ಡು ಪೇಮೆಂಟ್ ಬಂದಿದೆ ಸರ್. ಯಾವಾಗ ಮಾಡಿದ್ರಿ ನೀವು ಕೆಲಸ? ಈಗ ಇದು ಜಾತ್ರೆ ಮುಂದೆ ಮಾಡೇವಿ ಸರ್. ಅಂದರೆ ಹಾಂ ಮಾರ್ಚ್ನಾಗ ಕೆಲಸ ಮಾಡೇವಿ ಸರ್. ಮಾರ್ಚ್ನಾಗ ಕೆಲಸ ಮಾಡೇವಿ ಸರ್. 2025 ರೀ. ಹ್ಞೂ ರೀ. ಕೆಲಸ ಮಾಡೇವ್ರಿ. ಇದು ನಮ್ಮ ದುಡ್ದು ಪಗಾರ ನಮ್ಗೆ ಕೊಡೋಲ್ಲ, ಬೇರೆ ಬಿಲ್ ಅವರ ಹಾಕ್ಕೊಂಡು ಅವರ ತೆಗೆಸ್ಕೊಂಡು ಅವರ ತಿನ್ನಾಕ್ತಾರೆ. ನಿಮ್ಮ ಜೊತೆ ಮತ್ತೆ ಎಷ್ಟು ಜನ ಕೆಲಸ ಮಾಡ್ಯಾರ? ನಮ್ಮ ಸುಮಾರು ನಮ್ಮ ಕುಟಾಗ ಲೇಬರ್ ಇದ್ರಿ, ಒಂದು 10 ಮಂದಿ ಲೇಬರ್ ಇದ್ವು ನಾವು. ಅವರು ನಾವು ಕೂಡ ಕೆಲಸ ಮಾಡೇವಿ. ಪೇಮೆಂಟ್ ಎಲ್ಲರೂ ಆಗ್ಯಾವ್ರಿ? ಪೇಮೆಂಟ್ ನಮ್ಮ ಹೆಚ್ಚು ಕಡಿಮೆ ಅಂದರೂ ಒಂದು 30 ತಾಳಿ ಮಟ್ಟ ಸನಿಯಕ್ಕೆ ಆಗ್ಯಾವ್ರಿ ಸರ್. ಹ್ಞೂ ರೀ. ಇಲ್ಲಿದು ಒಳ್ಳೆ ಖಾಲಿ ವರ್ಕಿಂದ ಎಲ್ಲ ಹಿಡ್ಕೊಂಡು ಸರ್. ಅದ್ರಾಗ ಹಾಕಿದ್ದು ಅವರು 7 ಆಳಿಂದ ಹಾಕ್ಯಾರ ಸರ್. ಈಗ ನಿಮ್ಮ ಮನವಿ ಏನು ರೀ? ಆಪಾದನೆ ಏನು? ಈಗ ಮನವಿ ಅಂದ್ರೆ ಏನು ರೀ, ನಮಗೂ ಮಳೆ ಇಲ್ಲ ಏನಿಲ್ಲ, ನಮ್ಮದು ಮಳಿತಾರ ನಮ್ಮದು ನಡಿಬೇಕಲ್ರಿ ಸರ್. ದುಡ್ದಾರ ನಾವು ಪೇಮೆಂಟ್ ತೆಗೆದು ಬೇರೆ ಕಡೆಯಿಂದ ಯಾರ್ಯಾಗ ಈಗ ನಮ್ಮಂತವ್ರಿಗೆ ಮಾಡ್ಯಾರ ಸರ್. ಮತ್ತು ಇದೇ ಪೇಮೆಂಟ್ ಇಲ್ಲ ಅಂದ್ರೆ ನಾವು ತಿನ್ನೋದು ಹೆಂಗೆ ರೀ? 48 ರೀ ಎಲ್ಲಿ ವರ್ಕ್ ಕಿಲಾನ್ ವರ್ಕ್, ಅದ್ರಾಗೂ ಕೂಡ ನಾವು ಕೆಲಸ ಮಾಡೇವಿ ಸರ್. ಅದು ಕೂಡ ನಮ್ಗೆ ಪೇಮೆಂಟ್ ಆಗಿಲ್ಲ. ಮತ್ತೀಗ ನಾವು ಏನು ತಿನ್ನೋದು ಇಕ್ಕಟ್ಟು ನಾವು ನಾಳೆ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಬೇಕಿಲ್ಲ? ಹಾಂ ಭೇಟಿ ಆಗ್ಯಾವ ಸರ್. ಹಾಂ ಹೇಳಿದೆವು ಸರ್. ಹಾಕ್ತೀವಿ ಅಂತಾರೆ. ಒಬ್ಬರ ಮೆಂಬರ್ಗಳು ಕೇಳಿದ್ರೆ ಮೆಂಬರ್ಗಳಿಗೆ ಹೇಳಿದ್ದೀವಿ, ಇಲ್ಲ ಅದನ್ನು ಮಾಡ್ತೇವೆ ಅಂತಂತಾರೆ, ಮಾಡಾಕ್ತೇವೆ ಸರ್. ಮೆಂಬರ್ಗಳು ಅದಕ್ಕೆ ಏನು ಸ್ಪಂದನೆ ಕೊಟ್ಟರು? ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಈಗ ನಿಮಗೆ ಏನಾಗಬೇಕಾಗಿತ್ತು ಈಗ? ಈಗ ನಮ್ದು ದುಡ್ಡಿನ ಪೇಮೆಂಟ್ ಬೇಕು ಸರ್. ಹ್ಞೂ ರೀ. ಯಾಕೆ ನಾವು ಕೆಲಸ ಮಾಡಿದ್ರೆ ನಾವು ಸರ್ ಬಿಲ್ ತೆಗಿಯಾಕತ್ತಿದ್ದು ಬೇರೆ ಸರ್. ಅದು ಬಿಲ್ ತೆಗಿಯಾಕತ್ತಿದ್ದು ಬೇರೆ ಅಂತ ಹೆಂಗೆ ಹೇಳ್ತೀರಿ ನೀವು? ಹೆಂಗೆ ಸರ್ ಅಂದ್ರೆ ನಾವು ಆ ಖಾಲಿ ವರ್ಕ್ ನಾವು ಮಾಡಿದಾರೆ ಸರ್. ಹಾಂ. ಈಗ ಅದ್ರ ಮ್ಯಾಗ ಒಂದು GPS ಮಾಡಿ ಅವರು ಅದ್ರ ಮ್ಯಾಗ ಬಿಲ್ ತೆಗಿಯಾಕತ್ತಾರೆ. ಮತ್ತು ನಾವು ದುಡ್ದಾರ್ದ ನಮ್ದು ದುಡ್ಡು ಬಂದ್ರೆ ಈಗ ಅವ್ರು ಬಿಲ್ ತೆಗಿಯಾಕತ್ತಾರೆ ಅದ್ರ ಮ್ಯಾಗ. ಈಗ ಉದಾಹರಣೆ ಏನಂದ್ರೆ ವರ್ಕ್ ಇದ್ದಿದ್ದು ಒಂದು ಕಡೆ, ಕೆಲಸ ಮಾಡೋದು ಒಂದು ಕಡೆ ಸರ್. ಇವರು ಕೆಲಸ ಬೇರೆ ಕಡೆ ಬಂದು ಮಾಡಿ ಇಲ್ಲಿ ನಮ್ಮ ಕಾಲೇಜಾಗ ನಾವು ಕೆಲಸ ಮಾಡಿದ್ರಾಗ GPS ತೆಗೆದು ಇವ್ರು ಬಿಲ್ ತೆಗಿಯಾಕತ್ತಾರೆ ಸ್ಟಾರ್ಟ್. ಈಗ ಸರ ಏನೋ ಹೇಳ್ಬೇಕಂದ್ರೆ ನಾವು ಆದಷ್ಟು ನಮ್ಮದು ದುಡ್ದಾರ ಪೇಮೆಂಟ್ ಲೇಬರಿಗೆ ದೊರಕಬೇಕು ಅನ್ನೋ ಆಸೆ ನಮ್ದು. ನಿಮ್ಮಿಂದಾರ ಬರಲಿ ಅಂತಂದು ನಾನು 2 ಮಾತು ಹೇಳ್ತೀನಿ ಸ್ಟಾರ್ಟ್. ಈಗ ಎಲ್ಲ ನಾವು ಹೆಂಗಂದ್ರೆ ನಮ್ಮದು ಒಬ್ಬರದ ಅಂತಂದು ನಾ ಹೇಳಕತ್ತಿಲ್ಲ ಸರ. ಎಲ್ಲ ನಮ್ಮ ನೆರೆಗಳು ಎಲ್ಲ ದುಡಿದು ವ್ಯಕ್ತಿಗಳು ಎಲ್ಲರಿಗೂ ಪೇಮೆಂಟ್ ಮುಟ್ಲಿ ಅನ್ನೋ ಆಸೆಯಿಂದ ನಾನು ನಿಮ್ಗೆ ಕೇಳ್ಕೊಳಕತ್ತೇನೆ ಸರ್. ಆದಷ್ಟು ಬೇಗ ನಮ್ಮ ದುಡ್ಡು ನಮ್ಗೆ ಮುಟ್ಬೇಕು ಸರ್. ಇದೆಲ್ಲದರ ನಂತರ ಆ ಗ್ರಾಮದ ಎಲ್ಲಾ ನರೇಗಾ ಕಾರ್ಮಿಕರ ಪರವಾಗಿ ನರೇಗಾ ಕಾರ್ಮಿಕರಾದ ಶ್ರೀಯುತ ದವಲಸಬ್ ಮೋರ್ಬದ ಅವರ ಆಪಾದನೆಗೆ ಸ್ಪಷ್ಟನೆ ತೆಗೆದುಕೊಳ್ಳಲು ನಮ್ಮ ವಾಹಿನಿ ಅಲ್ಲಿಯ ನಾಗನೂರ ಗ್ರಾಮದ ಗ್ರಾಮ ಪಂಚಾಯತ ಮೆಂಬರ್ ಅವರನ್ನು ಪ್ರಶ್ನಿಸಿದಾಗ ಅವರು ಹೇಳಿದ್ದು ಹೀಗೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಗ್ರಾಮ ಪಂಚಾಯತಿ ಮೆಂಬರ್. ಈಗ ಮೆಂಬರ್ ಸಾಹೇಬ್ರು ನಿಮ್ಗೇನಿಗೆ ನಿಮ್ಮ ಮೇಲೆ ಆಪಾದನೆ ಐತಿದ್ದೆ ನಿಜಾನ ಹೆಂಗೆ ರೀ? ಇದು ಆಪಾದನೆ ಅಂತಿಕರ ಇವಾಗಲ್ರಿ, ಈಗ ಒಂದು 6 ತಿಂಗಳಿಂದ ಅಂತಿಕರ ಬರ್ತಾನೆ ಇದೆ. ಹ್ಞೂ ರೀ. ಈಗೇನು ಜನ ನೀವು ಪೇಮೆಂಟ್ ಹಾಕಿಲ್ಲ ಮತ್ತು NMR ಸರಿಯಾಗಿ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಕೆಲಸ ಮಾಡಲಿಲ್ಲ, ಈಗ ಅವ್ರಿಗೆ ದುಡ್ದಾರಿಗೆ ಪೇಮೆಂಟ್ ಅಂತಿಕರ ಮುಟ್ಟಿಲ್ರಿ. ಇದ್ರ ಬಗ್ಗೆ ಈಗ ಕೆಲಸ ಮಾಡಿಸಿದ್ದು ಮಾತ್ರ ನಿಜ ರೀ. ಆದರೆ ಪೇಮೆಂಟ್ NMR ಹಾಕಕ್ಕಂತ ಹೋದ್ರೆ ಬಟ್ ಈಗ PDO ಅವರು ಟ್ರಾನ್ಸ್ಫರ್ ಹಾಕಿರ್ಬೋದು, ಆಮೇಲೆ ಅವರು ತಂಬ ಬಂದಿಲ್ಲ, ಆದಾಗೈತಿ ಇದಂತ ನಮ್ಮ ಮುಖಾಂತರ ಕಳಿಸೋದು. ಈಗ ಸದ್ಯ ಡಿಮ್ಯಾಂಡ್ ಹಾಕಿದ್ರು ನಮ್ಮದು NRP ಇದು ಏನು ಐತಲ್ರಿ, NRP ಹಾಕಿದ್ದು ಒಳ್ಳೆ ಅದು ಕ್ಯಾನ್ಸಲ್ ಮಾಡಿಸೋದು. ಹೆಂಗೆ ಯಾಕೆ ಮಾಡ್ತಾರೆ ರೀ? ನೀವು ಮೆಂಬರ್ ಅಲ್ಲ?
ಅಲ್ರಿ ನಾವು ನಿಮ್ಗೆ ಅಂತ ಕರೆಕ್ಟ್ ಐತ್ರಿ. ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಅವ್ರ ಸಾಹೇಬ್ರನ್ನ ಕರೆಕ್ಟ್ ಅಂತ ಒಂದು ಇದನ್ನು ಹೇಳ್ತಾಯಿಲ್ಲ ಸ್ಟೇಟ್ಮೆಂಟ್ ರೀ. ಅಲ್ಲಿ ಪಂಚಾಯತಿ ಒಳಗೆ ನಾವು ಏನೇ ಕೇಳಿದ್ರು ಅವ್ರು ಏನು ಕರೆಕ್ಟಾಗಿ ಆನ್ಸರ್ ಅಂತ ಕೊಡೋಗ್ತಾ ಇಲ್ಲ ನಮ್ಗೆ. ಈಗ ಜನ ಏನು ಹೇಳ್ತಾರೆ ರೀ, ನಮ್ಮ ಊರಾಗ ಕೆಲಸ ಇರೋದು ನಮ್ಮ ಮೆಂಬರ್ಗಳಿಗೆ ಗೊತ್ತೇ ಇಲ್ಲ ಅಂತಾರೆ. ಹೌದು ರೀ, ನಮಗೆ ಅದು ನಮಗೆ ರೀ 100ಕ್ಕೆ 100 ರೀ ಇದು ಸತ್ಯ ರೀ. ಇದು 100ಕ್ಕೆ 100 ರೀ. ಇವತ್ತು ನಾವು ದುಡ್ದಾರಿಗೆ ನಾವು ನ್ಯಾಯ ಒದಗಿಸಿ ಕೊಡ್ಬೇಕಂತ ಹೇಳಿ ನಾವು ಎಷ್ಟೋ ಸಲ ಹೋರಾಡಿದ್ರು, ಆದ್ರೆ ಬಟ್ ಅವರು ಸ್ಪಂದನೆ ಮಾಡ್ತಾ ಇಲ್ರಿ ನಮ್ಗೆ. ಇದಕ್ಕೆ ನಿಮ್ಮ ನಿಲುವು ಏನು ರೀ, ಮುಂದೆ ಏನಂತೀರಿ? ನಮ್ದೇನಲ್ರಿ, ಈಗ ಗ್ರಾಮ ಪಂಚಾಯತ್ ಒಳಗೆ ಏನು ನಡೆಯಕಂತೈತೆ ಅಂತ ಪೂರ್ತಿ ಮಾಹಿತಿನ ಕೊಡ್ತಾ ಇಲ್ಲ ಅವ್ರು ನಮ್ಗೆ. ನೀವೇ ನಮ್ಗೆ ನ್ಯಾಯ ಒದಗಿಸಿ ಕೊಟ್ಬಿಡ್ರಿ.